ಈ ದೇಶದ ಭವಿಷ್ಯಕ್ಕೆ ಎಷ್ಟು ಮಾರ್ಗ ಆಗಿದೆ, ಎಷ್ಟು ಅಸಮಾನತೆಯನ್ನು ಅದು ಸೃಷ್ಟಿ ಮಾಡಿಸಿಕೊಂಡಿದೆ, ಹಣವಂತರು ಮತ್ತೆ ಬಡವರ ನಡುವೆ ಎಷ್ಟು ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡೋಕೆ ಹೊರಟಿದೆ, ಮತ್ತೆ ಒಟ್ಟಾರೆಯಾಗಿ ದೇಶದ ಭವಿಷ್ಯಕ್ಕೆ ಅದೆಷ್ಟು ಮಾರ್ಗ ಅನ್ನೋದು ಎಲ್ಲ ವಿಚಾರಗಳನ್ನ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ, ಇದರ ಹುನ್ನಾರಗಳೇನು, ರಾಷ್ಟ್ರೀಯ ಶಿಕ್ಷಣ ನೀತಿಯ ಆ ಸನಾತನವಾದ ಹೇಗೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾ ಇದೆ, ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಇದರ ಪ್ರಯೋಗವನ್ನು ಶುರು ಮಾಡಲಾಗ್ತಾ ಇದೆ. ಅದನ್ನು ಇವತ್ತು ಟೀಕೆ ಮಾಡಿ ಅಥವಾ ಅದನ್ನು ಖಂಡಿಸಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಕ್ಷಣ ಇಲಾಖೆಯ ಮಂತ್ರಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು. ಯಾಕೆ ಈ ನಾಡಿನ ಹಲವಾರು ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಬಹಳಷ್ಟು ಚಿಂತಕರು, ಹಲವಾರು ಸಾಹಿತಿಗಳು ಎಲ್ಲರೂ ಕೂಡ ಈ ಒಂದು NEPಯನ್ನು ವಿರೋಧ ಮಾಡ್ತಾ ಇದ್ದಾರೆ? ಏನಿದೆ ಅಂಥದ್ದು NEPನಲ್ಲಿ? ಇದು ಬಹಳ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಚರ್ಚೆ ಮಾಡಬೇಕಾಗಿರುವಂಥದ್ದು ಮತ್ತು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಅಗತ್ಯ, ಅನಿವಾರ್ಯ ಇವತ್ತು ನಮ್ಮ ಮುಂದೆ ಇದೆ. ಯಾಕೆ ಅಂತ ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ. ಕಸ್ತೂರಿ ರಂಗನ್ನವರ ನೇತೃತ್ವದಲ್ಲಿ 2018 ಡಿಸೆಂಬರ್ನಲ್ಲಿ ಸುಮಾರು 486 ಪುಟಗಳ ಇರುವಂತಹ ಈ NEP 2019 ಅನ್ನುವಂತಹ ಒಂದು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಕಸ್ತೂರಿ ರಂಗನ್ನವರ ನೇತೃತ್ವದ ಒಂದು ಸಮಿತಿ 486 ಪುಟಗಳ ಈ ಒಂದು ವರದಿಯನ್ನು, ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಒಟ್ಟು ವಿಸ್ತೃತ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಈ 21 ಜನರು ಇರುವಂತಹ ಈ ಒಂದು ಸಮಿತಿನಲ್ಲಿ ಯಾರ್ಯಾರೆಲ್ಲ ಇದ್ದರೂ ಅವರ ಹಿನ್ನೆಲೆ ಏನು, ಮತ್ತು ಅವರ ನಡೆದು ಬಂದ ದಾರಿ ಏನು, ಅವರ ಉದ್ದೇಶಗಳೇನು ಅಂತ ನಾವು ಒಂದು ಸಾರಿ ನೋಡಿಬಿಟ್ರೆ NEP ಮುಂದೆ ಏನು ಹೇಳಬಹುದು ಅಂತ ನಾವು ಯಾರಾದರೂ ಕೂಡ ಊಹೆ ಮಾಡಬಹುದು. ಹೇಗೆ NEP ಏನು ಹೇಳಕ್ಕೆ ಹೊರಟಿದೆಯಲ್ಲ ಆ ವಿಚಾರಗಳು ಈ ದೇಶಕ್ಕೆ ಪೂರಕವ ಮಾರಕವ? ಇತ್ತೀಚೆಗೆ ಕೆಲವು ಖ್ಯಾತ ಚಲನಚಿತ್ರ ನಟರು ಹಾಗೆ ತೇಜಸ್ವಿ ಸೂರ್ಯನಂಥ ಸಂಸದರು ಎಲ್ಲರೂ ಕೂಡ ಇದೊಂದು ಭಾರತವನ್ನು ಗುಲಾಮಗಿರಿಗೆ ತಳ್ಳುತ್ತಿರುವಂತಹ ಎಜುಕೇಷನ್ ಪಾಲಿಸಿ ಇಲ್ಲಿದೆ, ಮೆಕಾಲೆ ಸೃಷ್ಟಿಸಿದ ಎಜುಕೇಷನ್ ಪಾಲಿಸಿ, ಹಾಗಾಗಿ ನಾವು ಅದರಿಂದ ಹೊರಗಡೆ ಬರಬೇಕು, ಸ್ವಾಭಿಮಾನದ ವಿದ್ಯೆಯನ್ನು ಕಲಿಯೋದಕ್ಕೆ ಶುರು ಮಾಡಬೇಕು ಅಂತ. ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದವರಿಂದ ಹಿಡಿದು ಅದನ್ನು ಈಗ ಜಾರಿ ತರ್ತಾ ಇರೋದ್ರಿಂದ ಹಿಡಿದು ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇರುವಂಥದ್ದು ಈ ಸರ್ಕಾರ ನಡೀತಾ ಇರುವಂಥ ಹಲವಾರು ಕಾರ್ಯಾಂಗದ ಅಧಿಕಾರಿಗಳೇನಿದ್ದಾವೆ ಎಲ್ಲರೂ ಇದೇ ಎಜುಕೇಷನ್ ಸಿಸ್ಟಮಲ್ಲೇ ಬೆಳೆದು ಬಂದಿತ್ತು. ಆಮೇಲೆ ವ್ಯವಸ್ಥೆಗಳಲ್ಲಿ ಎಷ್ಟೇ ತಪ್ಪಿದ್ರೂ ಕೂಡ ಅದನ್ನು ತಿದ್ದುಕೊಂಡು ಹೋಗೋದ್ರಲ್ಲಿ ನಮ್ಮ ಮುಂದಿನ ಯಶಸ್ಸಿದೆಯೇ ಹೊರತು ನಾವು ಅದನ್ನು ಟೋಟಲಾಗಿ ಬದಲಾಯಿಸ್ತೀವಿ ಅನ್ನುವಾಗ ಬದಲಾಯಿಸೋರು ಯಾರು ಬದಲಾಯಿಸ್ತಾ ಇದ್ದಾರೆ, ಅವ್ರ ಹಿನ್ನೆಲೆ ಏನು, ಅವರ ಮನಸ್ಥಿತಿ ಅಂತದ್ದು ಅಂತ ನೋಡಬೇಕು. 2018ರಲ್ಲಿ ಏನು ಕಸ್ತೂರಿ ರಂಗನವರು ಕೊಟ್ಟಂತಹ ವರದಿ ಇದೆಯಲ್ಲ ಈ NEPಗೆ ಸಂಬಂಧಪಟ್ಟಿದ್ದು, ಆ ಸಮಿತಿ 21ರ ಸಮಿತಿಯಲ್ಲಿ ಯಾರ್ಯಾರಿದ್ರು ಅಂತಂದರೆ, ಒಂದು ಪ್ರೊಫೆಸರ್ ವಸುಧಾ ಕಾಮತ್, ಅವ್ರ ಹೆಸರುಗಳನ್ನ ಹಂಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಮರಿಬೇಡಿ. ವಸುಧಾ ಕಾಮತ್, ಪ್ರೊಫೆಸರ್ ಮಂಜುಳಾ ಭಾರ್ಗವ್, ಡಾಕ್ಟರ್ ರಾಮಶಂಕರ್ ಕುರಿಲ್, ಪ್ರೊಫೆಸರ್ OV ಕಟ್ಟಿಮನಿ, ಕೃಷ್ಣಮೋಹನ್ ತ್ರಿಪಾಠಿ, ಪ್ರೊಫೆಸರ್ ಆಸಿಫ್, MK ಶ್ರೀಧರ್, ರಾಜೇಂದ್ರ ಪ್ರತಾಪ್ ಗುಪ್ತಾ, ಇವರು ಪ್ರಮುಖವಾಗಿ ಈ ಸಮಿತಿಗಳಲ್ಲಿದ್ದಂಥವ್ರು. ಈ ಸಮಿತಿನಲ್ಲಿ ನಾನೀಗೇನು ಹೇಳಿದೆ MK ಶ್ರೀಧರ್ ಅಂತ, ಇವರು RSSನ ಸಂಘ ಚಾಲಕರಾಗಿದ್ದಂಥವ್ರು, RSSನ ಪ್ರಮುಖ ಸ್ಥಾನದಲ್ಲಿದ್ದಂಥವರು MK ಶ್ರೀಧರ್. ಇವರಿದ್ದಂಥ ಸಮಿತಿ ಈ ಒಂದು NEPಯ ಒಟ್ಟು ಯೋಜನೆ ಹೇಗಿರಬೇಕು, ಶಿಕ್ಷಣ ನೀತಿ ಹೇಗಿರಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. MK ಶ್ರೀಧರ್ RSSನ ಸಂಘ ಚಾಲಕರಾಗಿದ್ದಂಥವ್ರು, ಮತ್ತು ABVPಯ ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿದ್ದಂಥವ್ರು. ಹಾಗೆ ಈ ಸಮಿತಿಯಲ್ಲಿದ್ದಂತಹ ಮತ್ತೊಬ್ಬ ವ್ಯಕ್ತಿ ರಾಜೇಂದ್ರ ಪ್ರತಾಪ್ ಗುಪ್ತಾ 2009ರಲ್ಲಿ ಮತ್ತು 2014ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ ಏನಿದೆ, ಆ ಲೋಕಸಭಾ ಚುನಾವಣೆಯಲ್ಲಿ BJP ಪಕ್ಷದ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ರವರಲ್ಲಿ ಪ್ರಮುಖರು ಈ ರಾಜೇಂದ್ರ ಪ್ರತಾಪ್ ಗುಪ್ತಾ.
ನಂತರ BJPಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾ ಅವರ ಸಲಹೆಗಾರರಾಗಿದ್ದಂಥವರು ರಾಜೇಂದ್ರ ಗುಪ್ತಾ ಅವರನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ನಡ್ಡಾ ಅವರ ಸಲಹೆಗಾರರಾದಂತಹ ಅವರ ಸೇವೆಯಿಂದ ವಜಾಗೊಳಿಸ್ತಾರೆ. ಇದು ಹಿನ್ನೆಲೆ. ಈ ಸಮಿತಿಯಲ್ಲಿ NEPನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ಆ ನೀತಿಯನ್ನು ರೂಪಿಸೋರು ಆ ಟೀಮ್ ಏನಿದೆ ಆ ಟೀಮ್ನಲ್ಲಿ ಕಾಣಿಸ್ಕೊಂಡಂಥ ಪ್ರಮುಖರ ಹಿನ್ನೆಲೆ ಹಿಂಗಿದೆ. ಯಾಕೆ ಈ ನಾಡಿನ ಹಲವಾರು ಪ್ರಗತಿಪರ ಚಿಂತಕರು, ಹೋರಾಟಗಾರರು, ವಿದ್ಯಾರ್ಥಿ ಸಂಘಟನೆಗಳು ಯಾಕೆ ಈ NEPಯನ್ನು ವಿರೋಧಿಸ್ತಾ ಇದ್ದಾವೆ ಅಂದರೆ ಹಲವಾರು ಕಾರಣಗಳಿದ್ದಾವೆ. ಈ ಎಲ್ಲ ಕಾರಣಗಳನ್ನೆಲ್ಲವನ್ನು ಕೂಡ ಈಗ ನಾವು ತಿಳಿಯೋಣ. ಯಾಕೆ NEPನ, ಯಾಕಂದ್ರೆ ನಾನೇ ಹೇಳ್ತಾ ಹೋಗೋದು ಬೇಡ, ವಿದ್ಯಾರ್ಥಿ ಸಂಘಟನೆಗಳು ಇದ್ರ ಬಗ್ಗೆ ಮಾತಾಡಲಿ. ಸರ್ಫರಾಜ್ ಗಂಗಾವತಿ ಇವರು CFI ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಮುಖಂಡರು, ವಿದ್ಯಾರ್ಥಿ ಸಂಘಟನೆಯ ಒಬ್ಬ ಪ್ರಮುಖ ನಾಯಕರು. ಇವರಿಂದ ಕೇಳೋಣ, ಒಬ್ಬ ವಿದ್ಯಾರ್ಥಿಯಾಗಿ ನೀವು ಯಾಕೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸ್ತಾ ಇದ್ದೀರಾ, ಏನು ಕಾರಣ ಅಂತ. ನಾನು ಕೊಟ್ಟಂತಹ ಕೆಲವು ಮುಖ್ಯಾಂಶದ ಬಿಟ್ಟು ಇನ್ನೂ ಉಳಿದಂತೆ ಸಮಗ್ರವಾದ ಒಟ್ಟು ಮಾಹಿತಿಯನ್ನು ಸರ್ಫರಾಜ್ ಅವರಿಂದ ಕೇಳೋಣ. ಸರ್ಫರಾಜ್ ಹೇಳಿ ಯಾಕೆ ಅವರು ಅದನ್ನು ವಿರೋಧಿಸ್ತಾರೆ ಅಂತ. ಸರ್ಫರಾಜ್ ರಾಜ್ಯ ಕಾರ್ಯದರ್ಶಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಸರ್ಫರಾಜ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಧನ್ಯವಾದ. ಆರಾಮಿದ್ದೀರಿ? ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ. ನನ್ನ ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಈಗೇನು ಹೊಸದಾಗಿ ಜಾರಿ ತರೋಕೆ ಹೊರಟಿದ್ದಾರೆ ಕರ್ನಾಟಕದ ಮೂಲಕ ಪ್ರಪ್ರಥಮವಾಗಿ, ನೀವುಗಳು ಇದನ್ನ ವಿರೋಧಿಸೋರಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿಂತಿದ್ದೀರಿ. ಯಾಕೆ ಇದನ್ನು ವಿರೋಧಿಸ್ತೀರಿ? ನಿಮಗೇನು ತಕರಾರು? ಇದರಿಂದ ಏನಾಗುತ್ತೆ? ಹಳೆ ಏನದು ಅಪ್ಪ ಹಾಕಿದ ಆಲ್ಮರ ಅಂತ ಹಳೆ ನೀತಿಯಲ್ಲೇ ಇರಬೇಕಾ? ಶಿಕ್ಷಣ ನೀತಿನಲ್ಲಿ ಹೊಸ ಶಿಕ್ಷಣ ನೀತಿಗಳನ್ನು ತಂದರೆ ಏನು ತಪ್ಪು? ನಿಮ್ಮ ಒಂದು ಅಡ್ಡಿ ಆತಂಕ ಏನು ಇದರಲ್ಲಿ? ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ವಿಚಾರದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಆಗಿರಬಹುದು ಅಥವಾ ಇತರೆ ವಿದ್ಯಾರ್ಥಿ ಸಂಘಟನೆಗಳು ಮತ್ತೆ ವಿರೋಧ ಪಕ್ಷದವರು ಕೂಡ ಇದರ ಬಗ್ಗೆ ತುಂಬಾ ಅಪಸ್ವರ ಧ್ವನಿಗಳನ್ನು ಎತ್ತಾ ಇದ್ದಾರೆ. ಇದರಲ್ಲಿ ಹಲವಾರು ಒಡಕುಗಳಿದ್ದಾವೆ. ಈ ಒಂದು ಶಿಕ್ಷಣ ನೀತಿ ಜಾರಿ ಆದ್ರೆ ಹಲವಾರು ಆತಂಕಗಳು ಎದುರಾಗ್ತವೆ ಅನ್ನುವಂತಹ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಒಂದು ಹೊಸ ಶಿಕ್ಷಣ ನೀತಿಯನ್ನು ಅನ್ಡೆಮೋಕ್ರೆಟಿಕ್ ಮತ್ತು ಈ ಒಂದು ಅಸಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಒಂದು ರೀತಿಯಲ್ಲಿ ತಂದಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ. ಯಾಕಂತ ಹೇಳಿದ್ರೆ, ಒಂದು ಶಿಕ್ಷಣ ಎನ್ನುವಂಥದ್ದು ದೇಶದ ಒಂದು ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸಂವಿಧಾನಾತ್ಮಕವಾಗಿ ನೋಡುವಾಗ ಶಿಕ್ಷಣ ಒಂದು ಸಮವರ್ತಿ ಪಟ್ಟಿಗೆ ಸೇರಲ್ಪಡುತ್ತೆ. ಈ ಮುಂಚೆ ಮೂಲ ಸಂವಿಧಾನದಲ್ಲಿ ಶಿಕ್ಷಣ ಸ್ಟೇಟ್ ಲಿಸ್ಟಿಗೆ ಅಂದ್ರೆ ರಾಜ್ಯದ ಒಂದು ಅಧೀನಕ್ಕೆ ಬರ್ತಾ ಇತ್ತು. ಆದ್ರೆ ಈಗ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು 1975ರಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಶಿಕ್ಷಣ ಎನ್ನುವಂಥದ್ದು ಸಮವರ್ತಿ ಪಟ್ಟಿಗೆ ಸೇರಿಸ್ತಾರೆ. ತದನಂತರ ಸಮವರ್ತಿ ಪಟ್ಟಿಗೆ ಸೇರಿದ ಶಿಕ್ಷಣ ಅಲ್ಲಿಂದ ಕೂಡ ಈವರೆಗೂ ಕೂಡ 2 ಶಿಕ್ಷಣ ನೀತಿಯನ್ನು ನಾವು ನೋಡಿದ್ದೀವಿ. ಒಂದು ಅಮೆಂಡ್ಮೆಂಟ್ ನೋಡಿದ್ದೀವಿ 1992ರಲ್ಲಿ. ಒಂದು ಮೊದಲನೇ ಶಿಕ್ಷಣ ನೀತಿ 1968ರಲ್ಲಿ ನೋಡಿದ್ವಿ, ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಬಂದಿರುವಂತದ್ದು. ಮತ್ತೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ 1986ರಲ್ಲಿ ಒಂದು ನೀತಿ ಇಲ್ಲಿ ಜಾರಿಗೊಳ್ಳಿತ್ತು. ನಂತರ 1992ರಲ್ಲಿ ಅದನ್ನೇ ಸ್ವಲ್ಪ ಅಮೆಂಡ್ಮೆಂಟ್ ಆಯ್ತು. ಆದ್ರೆ ಈಗ 3ನೇ ಶಿಕ್ಷಣ ನೀತಿ 34 ವರ್ಷದ ನಂತರ ಒಂದು ಶಿಕ್ಷಣ ನೀತಿಯನ್ನು ವಿನ್ಯಾಸಗೊಳಿಸಿ ಒಂದು ಹೊಸ ಒಂದು ಆಲೋಚನೆಗಳೊಂದಿಗೆ ಒಂದು ಶಿಕ್ಷಣ ನೀತಿಯನ್ನು ಬರಬಹುದು ಎನ್ನುವಂತಹ ಒಂದು ಉತ್ಸಾಹದಲ್ಲಿ ಆ ಒಂದು ಆಲೋಚನೆಯಲ್ಲಿ ನಾವಿದ್ವಿ. ಎಲ್ಲ ವಿದ್ಯಾರ್ಥಿಗಳಾಗಿರ್ಬಹುದು, ಶಿಕ್ಷಕರಾಗಿರಬಹುದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಗಳಾಗಿರಬಹುದು. ಈ ಒಂದು ಶಿಕ್ಷಣ ನೀತಿಯಿಂದ ಪ್ರಸ್ತುತ ಸನ್ನಿವೇಶಕ್ಕೆ ಅನುಗುಣವಾಗಿ ವಾಸ್ತವದಲ್ಲಿ ಭಾರತದ ವ್ಯವಸ್ಥೆ ಯಾವ ರೀತಿ ಪರಿಸ್ಥಿತಿ ಇದೆ, ಇಲ್ಲಿ ಹಿಂದುಳಿದವರು, ದಲಿತ ವರ್ಗದವರು, ಇನ್ನುಳಿದಂತೆ ಬೇರೆ ದೇಶಕ್ಕೆ ಮತ್ತೆ ನಮ್ಮ ದೇಶಕ್ಕೆ ತುಲನೆ ಮಾಡುವಾಗ ಇಲ್ಲಿ ಒಂದು ಸಾಮಾಜಿಕ ಸಮಸ್ಯೆ ಮೊದಲಿನಿಂದನೂ ಕೂಡ ಇದೆ. ಅದನ್ನು ಯಾವಾಗ್ಲೂ ಕೂಡ ನಾವು ಅದನ್ನು ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ. ಆ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೇಳೆ ಈ ಒಂದು ಹೊಸ ಶಿಕ್ಷಣ ನೀತಿಯನ್ನು ಜಾರಿ ತಂದಿದ್ರೆ
ಖಂಡಿತವಾಗಿಯೂ ಕ್ಯಾಂಪಸ್ ಫ್ರಂಟ್ ಅದಕ್ಕೆ ಸ್ವಾಗತವನ್ನು ಕೋರ್ತಾ ಇತ್ತು. ಆದ್ರೆ ಈ ಒಂದು ಹೊಸ ಶಿಕ್ಷಣ ನೀತಿಯ ಜಾರಿಗೊಳಿಸುವ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಸರ್ವಾಧಿಕಾರ ಧೋರಣೆಯಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಸಮವರ್ತಿ ಪಟ್ಟಿಗೆ ಬರುವಂತಹ ಶಿಕ್ಷಣ ಎನ್ನುವಂತ ವಿಚಾರವನ್ನು ಕೇವಲ ಕೇಂದ್ರ ಸರ್ಕಾರ ಒಂದು ಫ್ರೇಮ್ ವರ್ಕ್ ರೆಡಿ ಮಾಡಿ ಇಮಿಡಿಯೇಟ್ ಆಗಿ ಅದಕ್ಕೆ ಒಂದೇ ದಿನದಲ್ಲಿ ಜುಲೈ 29, 2020 ಒಂದು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಮಾಡಿ ಅದನ್ನು ತಕ್ಷಣವಾಗಿ ಯಾವ ರಾಜ್ಯದವರು ಬೇಕಾದ್ರೆ ಜಾರಿ ಮಾಡಬಹುದು ಎನ್ನುವಂತಹ ರೀತಿಯಲ್ಲಿ ಹೊರಡಿಸಿತು. ಆದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕಷನ್ ಈ ಮುಂಚೆ ಆಗಿರ್ಲಿಲ್ಲ. NEP ವಿಚಾರದಲ್ಲಿ ಕೇವಲ RSS ಪ್ರಯೋಜಿತ ಬೇರೆ ಬೇರೆ ಸಂಘಟನೆಗಳಾಗಿರಬಹುದು, ಆ ಒಂದು ಸಂಘಟನೆಗಳಲ್ಲಿಯೇ ಈ ಒಂದು ಚರ್ಚೆ ನಡೀತಾ ಇತ್ತು. ಸಾರ್ವಜನಿಕರ ಗಮನಕ್ಕಾಗಿರಬಹುದು, ಸಾರ್ವಜನಿಕರಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಏನು ನಡೀತಾ ಇರಲಿಲ್ಲ. ಆದ್ರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಇದನ್ನೇ ಒಂದು ಉಪಯೋಗಿಸಿಕೊಂಡು ಕೋವಿಡಿನ ನೆಪವನ್ನು ಯಾವುದು ಪ್ರತಿಭಟನೆ ಮಾಡಬಾರ್ದು, ಯಾರು ವಿರೋಧಿಸಬಾರ್ದು, ಇಂತಹ ಒಂದು ಕಂಡೀಷನ್ ಅಲ್ಲಿ ಇರುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಮಾನ್ಯ ಅಶ್ವಥ್ ನಾರಾಯಣ ಅವರು ಏನು ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ, ಅವರು ತರಾತುರಿಯಲ್ಲಿ ಜಾರಿಗೊಳಿಸಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮೊದಲನೇದಾಗಿ ಈ ಒಂದು ಜಾರಿಗೊಳಿಸುವ ಪ್ರಕ್ರಿಯೆ ಏನಿದೆ ಒಂದ್ ನಿಮಿಷ ನೀವು ಅದರ ವಿವರಣೆಗೆ ಬರ್ತಾ ಇದ್ದೀರಿ. ನಾನು ಕೇಳ್ತಾ ಇರುವಂತದ್ದು, ನೀವು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿರೋಧಿಸೋದಕ್ಕೆ ಇರುವಂತಹ ಪ್ರಮುಖ ಕಾರಣಗಳೇನು, ಏನು ಯಾವ ಅಂಶಗಳನ್ನ ನೀವು ವಿರೋಧಿಸ್ತಾ ಇದ್ದೀರಾ, ನಿಮ್ಮ ವಿರೋಧ ಯಾಕೆ ಅನ್ನೋದು ನನಗೆ ಬೇಕಾಗಿರೋದು. ಸರ್, ಮೊದಲನೆಯ ಪಾಯಿಂಟ್ ಹೇಳಬೇಕಾದ್ರೆ ಇದು ಅಸಂವಿಧಾನಿಕವಾಗಿ ಜಾರಿಗೊಳಿಸಿದ್ದಾರೆ. ನಮ್ಮ ಮೊದಲನೆಯ ವಿರೋಧ ಹೇಗೆ ಅದು ಶಿಕ್ಷಣ ಸಮವರ್ತಿ ಪಟ್ಟಿಗೆ ಸೇರುವಂತದ್ದು. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲಾ ರಾಜ್ಯ ಸರ್ಕಾರಗಳು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಂಡು ಒಂದು ವೇಳೆ ಈ ಒಂದು ಶಿಕ್ಷಣ ನೀತಿಯನ್ನು ಸಂಸತ್ತಿನಲ್ಲಿ ಚರ್ಚಿಸಿ ವಿಧಾನಸಭೆಗಳಲ್ಲಿ ಚರ್ಚಿಸಿ ಜಾರಿಗೊಳಿಸ್ತಾ ಇದ್ರೆ ಖಂಡಿತವಾಗಿಯೂ ಅದು ಒಂದು ಸಂವಿಧಾನಾತ್ಮಕವಾಗಿರುವಂತದ್ದು ನೀತಿ ಅಂತ ಹೇಳಿ ನಾವು ಹೇಳ್ಬಹುದಿತ್ತು. ಆದ್ರೆ ನಮ್ಮ ವಿಧಾನಸಭೆಯಲ್ಲಿ ಈವರೆಗೂ ಚರ್ಚೆ ಆಗ್ಲಿಲ್ಲ ಇದರ ಬಗ್ಗೆ, ಪಾರ್ಲಿಮೆಂಟ್ ಅಲ್ಲಿ ಈ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಕಳೆದ 2 ಶಿಕ್ಷಣ ನೀತಿಗಳು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿದ್ವು, ಆದ್ರೆ ಈ ಶಿಕ್ಷಣ ನೀತಿ ಚರ್ಚೆನೇ ಆಗ್ಲಿಲ್ಲ. ಅದಕ್ಕೆ ಈ ನೀತಿಯನ್ನು ನಾವು ಅಸಂವಿಧಾನಿಕ ಅಂತ ಹೇಳಿ ಹೇಳ್ತೀವಿ. ಸರಿ, ಅದಾಯ್ತು. ಈಗ ಒಂದು ವೇಳೆ ಚರ್ಚೆ ಆಗಿ ಚರ್ಚೆ ಮೂಲಕ ಇದೇ ಶಿಕ್ಷಣ ನೀತಿ ಜಾರಿಗೆ ಬಂದ್ಬಿಟ್ಟಿದ್ರೆ ಒಪ್ಕೊಂಡ್ಬಿಡ್ತಿದ್ರೆ, ಹಾಗಾದ್ರೆ ನಾನು ಕೇಳ್ತಾ ಇರೋದು, ನೀವು ಅಬ್ಜೆಕ್ಷನ್ ತೆಗೆಯುವಂತಹ ಯಾವ ಅಂಶಗಳು ಈ ಶಿಕ್ಷಣ ನೀತಿಯಲ್ಲಿ ಇದಾವೆ ಅಂತ. ಈ ಒಂದು ಶಿಕ್ಷಣ ನೀತಿಯಲ್ಲಿ ಹಲವಾರು ಅಂಶಗಳಿದ್ದಾವೆ ಸರ್. ಒಂದು, ಭಾರತದ ಸಂವಿಧಾನದ ಒಂದು ಧ್ಯೇಯ ಉದ್ದೇಶವನ್ನು ನಾವು ನೋಡಿಕೊಳ್ಳುವಾಗ, ಆಶಯವನ್ನು ನಾವು ನೋಡುವಾಗ, ಸಂವಿಧಾನ ಇಲ್ಲಿ ಪೀಠಿಕೆಯಲ್ಲಿ ಹೇಳುತ್ತೆ, ಸಂವಿಧಾನದ ಪೀಠಿಕೆಯಲ್ಲಿ ಒಂದು ಭಾರತ ಎನ್ನುವಂಥದ್ದು ಸಾರ್ವಭೌಮ ಪ್ರಜಾಪ್ರಭುತ್ವ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಪ್ರತಿಪಾದಿಸುತ್ತೆ ಸಂವಿಧಾನ. ಆದ್ರೆ ಈ ಒಂದು ಶಿಕ್ಷಣ ನೀತಿಯಲ್ಲಿ ಅಂತಹ ಅಂಶಗಳು, ಅಂದ್ರೆ ಶಿಕ್ಷಣದ ವಿಚಾರದಲ್ಲಿ ಈ ಒಂದು ಸಂವಿಧಾನದ ಆಶಯಗಳನ್ನು ಪೂರ್ಣಗೊಳಿಸುವಂತಹ ಯಾವುದೇ ವಾಕ್ಯ ಆಗಿರ್ಲಿ ಅಥವಾ ಯಾವುದೇ ಅಂಶ ಆಗಿರ್ಲಿ ಈ ಒಂದು ನೀತಿಯಲ್ಲಿ ಇಲ್ಲ. ಹಲೋ ಹಲೋ ಸರ್. ಹೇಳಿ ಕೇಳಿಸ್ತಾ ಇದೆ. ಮೊದಲೇ ತದನಂತರ ಈ ಶಿಕ್ಷಣ ನೀತಿಯಲ್ಲಿ ನಾವು ನೋಡುವಾಗ ಒಂದು ಮೂರು ಸಮಸ್ಯೆಗಳು ಪ್ರಮುಖವಾದಂತಹ ಸಮಸ್ಯೆಗಳು ಇದರಲ್ಲಿ ಇದ್ದಾವೆ. ಒಂದು ಸೆಂಟ್ರಲೈಸೇಷನ್, ಕೇಂದ್ರೀಕೃತ ಮಾಡ್ತಾ ಇದ್ದಾರೆ ಎಲ್ಲ ಶಿಕ್ಷಣ ವ್ಯವಸ್ಥೆಯನ್ನು. ಇನ್ನೊಂದು ಪ್ರೈವೇಟೈಸೇಷನ್, ಖಾಸಗೀಕರಣಗೊಳಿಸ್ತಾ ಇದ್ದಾರೆ ಶಿಕ್ಷಣ ಎನ್ನುವಂಥದ್ದು. ಇಡೀ ಖಾಸಗಿ ಏನು ಕಾರ್ಪೊರೇಟ್ ಕುಳಗಳ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಮೂರನೇದು ಕೇಸರೀಕರಣ ಮಾಡ್ತಾ ಇದ್ದಾರೆ. ಹೇಗೆ ಅದನ್ನ ವಿವರಿಸಿ. ಹೇಗೆ, ಯಾವ ಅಂಶ ಸರ್? ಕೇಸರೀಕರಣ ಏನದು? ಕೇಸರೀಕರಣ ಹೇಗೆ, ಯಾವ್ಯಾವ ವಿಚಾರಗಳನ್ನ ನೀವು ಕೇಸರೀಕರಣ ಅಂತ ಕರಿತೀರಿ? ಕೇಸರೀಕರಣ ಅನ್ನುವಂಥದ್ದು ಬಿಜೆಪಿ ಅಥವಾ RSS ಆಧಾರದಲ್ಲಿ ಇದರ ಅಡಿಯಲ್ಲಿ ಇರುವಂತಹ ಬಿಜೆಪಿ ಪಾರ್ಟಿ ಏನಿದೆ, ಇದರ ಸಿದ್ಧಾಂತ ಹಿಂದುತ್ವ ಸಿದ್ಧಾಂತ ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈ ಹಿಂದುತ್ವ ಸಿದ್ಧಾಂತವನ್ನು ಎಲ್ಲಾ ವಿಭಾಗಗಳಲ್ಲಿಯೂ ಕೂಡ ಹೇರಿಕೆ ಮಾಡಿ ಆಗಿದೆ. ಈಗ ಅದನ್ನೇ ಶಿಕ್ಷಣದಲ್ಲಿ ಹೇರಿಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಿಂದುತ್ವ ಮತ್ತೆ ಕೇಸರೀಕರಣ ಏನಂತ ಹೇಳಿದ್ರೆ, ಶಿಕ್ಷಣದಲ್ಲಿ ಯಾವ ರೀತಿ ಹೇರಿಕೆ ಮಾಡ್ಲಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿಸ್ಟ್ರಿಯಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನು ತೆಗೆದಾಕ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಬುದ್ಧಿಸಂ, ಬೌದ್ಧ ಧರ್ಮದ ಉಗಮ ಹೇಗೆ ಆಯ್ತು, ಜೈನಿಸಂ, ಜೈನ ಧರ್ಮದ ಉಗಮ ಯಾವ ರೀತಿ ಆಯ್ತು, ಯಾವ ಕಾರಣಕ್ಕಾಯ್ತು, ಇಲ್ಲಿ ಆ ಸಂದರ್ಭದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು,
ವೈದಿಕ ಧರ್ಮಕ್ಕೆ ಒಂದು ವಿರುದ್ಧವಾಗಿ, ವೈದಿಕ ಧರ್ಮವನ್ನು ಪ್ರತಿರೋಧವಾಗಿ ಈ ಒಂದು ಬೌದ್ಧ ಧರ್ಮ ಆಗಿರ್ಲಿ, ಜೈನ ಧರ್ಮ ಇಲ್ಲಿ ಹುಟ್ಟಿಕೊಂಡಿತ್ತು. ಇಂತಹ ವಿಚಾರಗಳನ್ನು ಈ ಒಂದು ಶಿಕ್ಷಣ ನೀತಿಯಲ್ಲಿ ತೆಗೆದುಹಾಕಿದ್ದಾರೆ. ಮತ್ತೆ ಸಂಸ್ಕೃತವನ್ನು ಈ ಒಂದು ಶಿಕ್ಷಣ ನೀತಿಯಲ್ಲಿ 4.17 ಒಂದು ಅಂಶ ಇದೆ ಸರ್, ಸೆಕ್ಷನ್ 4.17. ಇದರಲ್ಲಿ ನಾವು ಸಂಸ್ಕೃತವನ್ನು ಪ್ರಮೋಟ್ ಮಾಡ್ಬೇಕಂತ ಈ ಒಂದು ನೀತಿ ಹೇಳುತ್ತೆ. ನಾವು ಯಾಕೆ ಸಂಸ್ಕೃತವನ್ನು ಪ್ರಮೋಟ್ ಮಾಡಬೇಕು, ಈ ಒಂದು ಪ್ರಶ್ನೆ ನಾವು ಇಲ್ಲಿ ಹಾಕಿಕೊಂಡಾಗ ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ರವರು ಈ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಸಂಸ್ಕೃತ ಎನ್ನುವಂಥದ್ದು ಭಾರತೀಯತೆ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ನಂಬಿಕೊಂಡಿರುವಂತಹ ಸಿದ್ಧಾಂತ, RSS ನಂಬಿಕೊಂಡಿರುವಂತಹ ಸಿದ್ಧಾಂತ ದೇಶದ ಸಿದ್ಧಾಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಬಿಜೆಪಿ RSS ನ ಸಿದ್ಧಾಂತ, ಹಿಂದುತ್ವದ ಸಿದ್ಧಾಂತ ಅದೇ ಭಾರತದ ಸಿದ್ಧಾಂತ ಎನ್ನುವ ರೀತಿಯಲ್ಲಿ ಅವರು ಶಿಕ್ಷಣದಲ್ಲಿ ಈ ಒಂದು ಅಂಶಗಳನ್ನು ಹಾಕಿ ವಿದ್ಯಾರ್ಥಿಗಳ ಮೇಲೆ ಹಿಂದುತ್ವವನ್ನು ಹೇರಿಕೆ ಮಾಡ್ತಾ ಇದ್ದಾರೆ. ಏನ್ ಪ್ರಾಬ್ಲಮ್, ಸಮಸ್ಯೆ ಏನು ಅಂತ? ಹಲೋ, ಕೇಳಿಸ್ತಾ ಇದೆಯಲ್ವ ನನ್ನ ಮಾತು? ಹಾ, ಕೇಳಿಸ್ತಾ ಇದೆ. ಈಗ ಭಾರತೀಯ ಸಂಸ್ಕೃತಿಗಳನ್ನ ಅವರು ಪಾಠದಲ್ಲಿ ತುರುಕ್ತಾ ಇದ್ದಾರೆ ಅಂತ ಅವ್ರು ಹೇಳುವಂಥದ್ದು ವಾದ. ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಇರಲಿ ಅಂತ ನೀವು ಅದನ್ನ ಹಿಂದುತ್ವವಾದ ಅಂತ ಹೇಳ್ತಾ ಇದ್ದೀರಿ. ಭಾರತೀಯ ಸಂಸ್ಕೃತಿ ಬಗ್ಗೆ ಪಾಠಗಳಲ್ಲಿ ಹಾಕೋದ್ರಿಂದ ನಿಮ್ಮ ಸಮಸ್ಯೆ ಏನು ಅಂತ? ಸಂಸ್ಕೃತಿ, ಭಾರತ ಸಂಸ್ಕೃತಿ ಅಂದ್ರೆ ಬಿಜೆಪಿ ಪ್ರತಿಪಾದಿಸುವಂತ ಸಂಸ್ಕೃತಿ ಅಲ್ಲ ಸರ್. ಭಾರತೀಯ ಸಂಸ್ಕೃತಿ ಮೂಲ ಧರ್ಮಗಳಾದ ಬೌದ್ಧ ಮತ್ತು ಜೈನ್ ಧರ್ಮ ಏನು ಭಾರತದಲ್ಲಿದೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಭಾರತದ ಸಂಸ್ಕೃತಿ. ಅದನ್ನು ಪ್ರತಿಪಾದಿಸ್ತಾ ಇಲ್ಲ ಇಲ್ಲಿ ಬಿಜೆಪಿ ಅವರು. ಹೇಳ್ತಾ ಇರೋದು ಸಂಸ್ಕೃತ್ ಎನ್ನುವಂತಹ ಒಂದು ಲ್ಯಾಂಗ್ವೇಜ್ ಏನಿದೆ, ಭಾಷೆ ಏನಿದೆ, ಅದನ್ನು ಭಾರತೀಯತೆ ಅಂತ ಹೇಳ್ತಾ ಇದ್ದಾರೆ. ಸಂಸ್ಕೃತ್ ಭಾರತೀಯತೆ ಏನು ಭಾರತದ ಏನು ಮೂಲ ಅಥವಾ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದಕ್ಕಿಂತ ನಾವು ನೋಡುವಾಗ ಕನ್ನಡ ಆಗಿರಬಹುದು, ತಮಿಳ್ ಆಗಿರಬಹುದು, ಇನ್ನಿತರ ಲ್ಯಾಂಗ್ವೇಜ್ ಭಾಷೆಗಳಿದ್ದಾವೆ ಭಾರತದಲ್ಲಿ. ಅದಕ್ಕೆ ನಾವು ಹೆಚ್ಚಾಗಿ ಒತ್ತು ಕೊಡ್ತೀವಿ ಇದರಲ್ಲಿ. ಆದುದರಿಂದ ಒಂದೇ ಭಾಷೆಯನ್ನು ಇಡೀ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಹೇರುವಂತದ್ದು ಇದು ತಪ್ಪಾಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಈ ಡಿಗ್ರಿ ಕಂಪ್ಲೀಟ್ ಮಾಡೋದಕ್ಕೆ 4 ವರ್ಷಗಳ ಅವಧಿಯನ್ನ ವಿಸ್ತರಿಸ್ತಾ ಇದ್ದಾರೆ. 3 ವರ್ಷ ಇದ್ದಿದ್ದು 4 ವರ್ಷ. ಏನದು ಕಾರಣ? ಯಾಕೆ ಅದು ಮಾಡೋ ಅಗತ್ಯ ಇತ್ಯ? ಆ ವಿಚಾರ ಸಂಬಂಧಪಟ್ಟಂತೆ ನಿಮ್ಮ ವಿರೋಧ ಹೇಗೆ? ಇದರಲ್ಲಿ ಡಿಗ್ರಿ 4 ವರ್ಷ ಮಾಡಿದ್ದಾರೆ. ಒಂದು ವರ್ಷದಲ್ಲಿ ಅವ್ರು ಏನಾದ್ರೆ ಡಿಗ್ರಿ ಓದಿ ಅಲ್ಲಿಗೆ ಮೊಟಕುಗೊಳಿಸಿದ್ರೆ ಏನ್ ಮಾಡ್ತಾರೆ, ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. 2 ವರ್ಷದಲ್ಲಿ ಏನಾದ್ರೆ ಅವರ ಶಿಕ್ಷಣವನ್ನು ಮೊಟಕುಗೊಳಿಸಿದ್ರೆ ನಿಮ್ಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. 3 ವರ್ಷದಲ್ಲಿ ಏನಾದ್ರೆ ಅವರು ಶಿಕ್ಷಣ ಏನಾದ್ರೆ ಅಲ್ಲಿಗೆ ಮುಕ್ತಾಯಗೊಳಿಸಿದ್ರೆ ಅಲ್ಲಿಗೆ ಅವರಿಗೆ ರಿಸರ್ಚ್ ಅಲ್ಲದೆ ಇರುವಂತಹ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. 4 ವರ್ಷ ಪೂರ್ಣಗೊಳಿಸಿದ್ರೆ ರಿಸರ್ಚ್ ಬೇಸ್ಡ್ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಶಿಕ್ಷಣ ಎನ್ನುವಂಥದ್ದು ಒಂದು ಸರ್ಟಿಫಿಕೇಟ್ ಆಧಾರದ ಮೇಲೆ ನೋಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಕೊಡುವಂತದ್ದು ಒಂದು ಕಡೆ ಆದ್ರೆ, ಈಗ ಡಿಗ್ರಿ ಮಾಡಿದವರಿಗೆ ಪಕೋಡ ಮಾರಿ ಎನ್ನುವಂತಹ ಒಂದು ಏನು ಪ್ರಧಾನಮಂತ್ರಿಯವರ ಒಂದು ಅಪಹಾಸ್ಯವಾದಂತಹ ಒಂದು ಹಾಸ್ಯಾಸ್ಪದವಾದಂತಹ ಒಂದು ಮಾತು ನಾವು ಕೇಳಿದ್ದೀವಿ ಈಗಾಗ್ಲೇ. ಈಗ ಸರ್ಟಿಫಿಕೇಟ್ ತಗೊಂಡು ಏನು ಪಕೋಡ ಅಂಗಡಿ ಇಡಬೇಕಾ, ಏನು ಟೀ ಅಂಗಡಿ ಇಡಬೇಕಾ, ಯಾವ ಅಂಗಡಿ ಇಡಬೇಕು ಎನ್ನುವಂಥದ್ದು ಕೂಡ ಇವರು ಉಲ್ಲೇಖ ಇದರಲ್ಲಿ ಮಾಡ್ಲಿಲ್ಲ. ಅಂದ್ರೆ ಸರ್ಟಿಫಿಕೇಟ್ ತಗೊಂಡು ಮೊದಲನೇದಾಗಿ 1 ವರ್ಷಕ್ಕೆ ತಗೊಂಡುಕೊಳ್ಳುವಂತಹ ಒಂದು ಸರ್ಟಿಫಿಕೇಟ್, ಅದು ಯಾವ ಉದ್ಯೋಗ ಅದರಿಂದ ಪಡಿಬಹುದು? 2ನೇ ಡಿಪ್ಲೊಮಾದಿಂದ ಯಾವ ಉದ್ಯೋಗ ಅವರಿಗೆ ಸಿಗಬಹುದು? 3ನೇ ಸರ್ಟಿಫಿಕೇಟ್ ಏನ್ ಪಡಿತಾರೆ ಅದರಿಂದ ಏನ್ ಪ್ರಯೋಜನ ಆಗುತ್ತೆ? ಇದ್ರ ಬಗ್ಗೆ ಏನು ಕೂಡ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ಅಥವಾ ಒಂದು ದೂರದೃಷ್ಟಿ ಆಗ್ಲಿ ಏನೂ ಇಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದಾರೆ, ಒಂದು ತರಾತುರಿಯಲ್ಲಿ ಈ ಒಂದು ಏನು ಸಿಸ್ಟಮ್ ನಮ್ಮ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಹೇರ್ತಾ ಇದ್ದಾರೆ. ಇದು ಖಂಡನೀಯ. ಈಗ ಇನ್ನೊಂದು ಅನಿಸ್ತಾ ಇರುವಂಥದ್ದು, ಕರೋನಾ ಸಂದರ್ಭದಲ್ಲಿ ಯಾವುದೇ ಶಾಲೆ ಕಾಲೇಜುಗಳು ಓಪನ್ ಆಗಿಲ್ಲ, ಆನ್ಲೈನ್ ಮೂಲಕ ಪಾಠಗಳಾಗ್ತಾ ಇದ್ದಾವೆ. ಈಗ ಪ್ರಸ್ತುತ ಈ ವರ್ಷದಿಂದಲೇ ಏಕಾಏಕಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹೇರಿದ್ರೆ, ಬದಲಾದ ಪಠ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟರೆ, ಅದನ್ನು ಬೋಧಿಸಬೇಕಾದಂತಹ ಟೀಚರ್ಗಳಿಗೂ ಕೂಡ ಆ ಒಂದು ಹೊಸ ಸಿಲೆಬಸ್ ಏನಿದೆ ಅದರ ಪರಿಚಯ ಆಗಿದೆಯಾ ಇಲ್ವಾ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರಾ ಇಲ್ವಾ, ಅಲ್ಲಿನ ವಿಚಾರಗಳು ಅವ್ರಿಗೆ ಮನನ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಮತ್ತು ಅವರು ವಿದ್ಯಾರ್ಥಿಗಳಿಗೆ ಹೇಗೆ ಅದನ್ನು ಬೋಧನೆ ಮಾಡೋದಕ್ಕೆ ಸಾಧ್ಯ? ಇದ್ರ ಬಗ್ಗೆ ಏನು? ನೋಡಿ ಸರ್, ಏನಂತ ಹೇಳಿದ್ರೆ ಮೂಲ ನಾವು ನೋಡ್ಬೇಕು. ಈ ಒಂದು ಕರಡು ಪ್ರತಿ ಆಗಿರಬಹುದು, ಫ್ರೇಮ್ ವರ್ಕ್ ಅವರು ಮಾಡಿದ್ದಾರಲ್ಲ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ಇದರಲ್ಲಿನೇ ನಮ್ಗೆ ಸಮಸ್ಯೆ ಇದೆ.
ಮೊದಲನೇದಾಗಿ 9 ಮಂದಿದ್ದು ಒಂದು ಕಮಿಟಿ, ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಕಮಿಟಿ. ಇವರು ಬಿಜೆಪಿ ಅವರಾಗಿರ್ಲಿ RSS ನವರಾಗಿರ್ಲಿ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಕಸ್ತೂರಿ ರಂಗನ್ ಅಂತ ಹೇಳಿ ಒಂದೇ ಹೆಸರು ತೋರಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಕಮಿಟಿಯಲ್ಲಿ ಒಂದು ಇಬ್ಬರ ಹೆಸರು ನಾನು ಹೇಳ್ತೀನಿ. ಒಂದು MK ಶ್ರೀಧರ್ ಅಂತ ಹೇಳಿ ಇದ್ದಾರೆ. MK ಶ್ರೀಧರ್ ಒಬ್ಬ RSS ನ ಹಿನ್ನೆಲೆ ಉಳ್ಳವಂತವ್ರು. ABVP ಯ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅವರು. ಅಂತವರು ಕೂಡ ಈ ಒಂದು ಸಮಿತಿಯಲ್ಲಿ ಇದ್ದಾರೆ. ಮತ್ತೆ ಇನ್ನೊಂದು ರಾಜೇಂದ್ರ ಪ್ರತಾಪ್ ಗುಪ್ತಾ ಅಂತ ಹೇಳಿ ಒಬ್ರು ಇದ್ದಾರೆ. ಅವರು 2009 ಮತ್ತು 2014ರಲ್ಲಿ ಬಿಜೆಪಿಯ ಪ್ರಣಾಳಿಕೆ ತಯಾರು ಮಾಡ್ಲಿಕ್ಕೆ ಅವರು ಇನ್ಚಾರ್ಜ್. ಅವರ ಒಂದು ಇದರಲ್ಲಿ ಈ ಒಂದು ಬಿಜೆಪಿ ಪ್ರಣಾಳಿಕೆ ತಯಾರು ಮಾಡಿದ್ದು. ಮತ್ತೆ JP ನಡ್ಡಾ ಅವರಿಗೆ ತುಂಬಾ ಆಪ್ತರು ಅವರು. ಇಂಥವರನ್ನು ನಾವು ಒಂದು ಕಮಿಟಿ ಮಾಡಿ ಅವರು ಹೇಳಿರುವಂತಹ ಅಭಿಪ್ರಾಯಗಳನ್ನು ನಾವು ನಮ್ಮ ಶಿಕ್ಷಣದಲ್ಲಿ ನಾವು ಅದನ್ನು ಜಾರಿಗೊಳಿಸ್ಲಿಕ್ಕೆ ಅಥವಾ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ನನ್ನ ಒಂದು ಪ್ರಶ್ನೆ. ಕರೆಕ್ಟ್. ಮತ್ತೆ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯನ್ನ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಶಿಕ್ಷಣ ನೀತಿಯ ವರದಿ ಏನಿದೆ ಅದರಲ್ಲಿ ಹೇಳಲಾಗಿರುವಂತಹ ಗುರುಕುಲ ಪದ್ಧತಿ ಶಿಕ್ಷಣ ಅಂದ್ರೆ ಏನು, ಪ್ಲಸ್ ಈಗ ಇರುವಂತಹ ಶಾಲೆಗಳನ್ನೆಲ್ಲ ಮುಚ್ಚಿಬಿಟ್ಟು ಏನು ಗುರುಕುಲ ತೆಗೆಯಕ್ಕೆ ಹೊರಟಿದಾರ, ಅಥವಾ ಶಾಲೆಗಳಿದ್ದು ಹೊಸ ಅದೊಂದು ಬೇರೆ ವಿಭಾಗ ಅಂತಾನೆ ಪ್ರಾರಂಭ ಆಗುತ್ತಾ? ಒಟ್ಟಾರೆಯಾಗಿ ಈ ಶಿಕ್ಷಣ ನೀತಿಯಲ್ಲಿ ಹೇಳಲ್ಪಡ್ತಾ ಇರುವಂತಹ ಆ ಗುರುಕುಲ ಮಾದರಿಯ ಶಿಕ್ಷಣ ಅಂದ್ರೆ ಏನಾಗಿದೆ ಅದನ್ನು ಸ್ವಲ್ಪ ವಿವರಿಸಿ ನೋಡೋಣ. ಗುರುಕುಲ ಸಿಸ್ಟಮ್ ಅಂತ ಹೇಳಿ ನಾವು ತರ್ತೀವಿ ಅಂತ ಈ ರೀತಿಯಾಗಿ ಓಪನ್ ಆಗಿ ಇವ್ರು ಹೇಳ್ತಾ ಇಲ್ಲ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಾರತೀಯ ಒಂದು ಪರಂಪರೆ, ಭಾರತೀಯ ಒಂದು ಹಿಂದಿನ ದಿನಗಳಲ್ಲಿ ಯಾವ ರೀತಿ ಭಾರತದ ಸಂಸ್ಕೃತಿ ಇತ್ತು, ಗುರುಕುಲ ಸಿಸ್ಟಮ್ ಅಂದ್ರೆ ಇಲ್ಲಿ ಒಂದು ಶಿಕ್ಷಕ ಪ್ರಧಾನ ವ್ಯವಸ್ಥೆಯನ್ನು ನಾವು ಇಲ್ಲಿ ಜಾರಿಗೊಳಿಸ್ಬೇಕಂತ ಶಿಕ್ಷಣ ನೀತಿ ಹೇಳುತ್ತೆ. ಶಿಕ್ಷಕ ಪ್ರಧಾನ ವ್ಯವಸ್ಥೆ ಅಂತ ಹೇಳಿದ್ರೆ ಗುರುಕುಲಕ್ಕೆ ಪೂರಕವಾದಂತಹ ಒಂದು ಅಂಶ. ಶಿಕ್ಷಕ ಪ್ರಧಾನ ವ್ಯವಸ್ಥೆ ಅದನ್ನು ಈಗ ಜಾರಿಗೊಳಿಸಿ ನಾವು ಗುರುಕುಲ ಸಿಸ್ಟಮ್ ಅದೆಲ್ಲ ನೋಡ್ಲಿಕ್ಕೆ ಹೋದ್ರೆ ಹಿಂದೆ ಎಲ್ಲ ಶೂದ್ರರಿಗೆ, ದಲಿತರಿಗೆ ಎಲ್ಲ ಯಾರೆಲ್ಲ ಈ ಒಂದು ಶೂದ್ರರು ಒಂದು ಇದರಲ್ಲಿ ಬರ್ತಾರೆ, ಯಾರಿಗೂ ಕೂಡ ಶಿಕ್ಷಣ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ. ಮಹಿಳೆಯರಿಗೂ ಕೂಡ ಇದರಲ್ಲಿ ಶಿಕ್ಷಣ ಸಿಗ್ತಾ ಇರ್ಲಿಲ್ಲ. ಇಂತಹ ಒಂದು ಗುರುಕುಲ ಸಿಸ್ಟಮಿನ ಒಂದು ಹಿನ್ನೆಲೆ, ಅದನ್ನು ನಾವು ಒಂದು ದೊಡ್ಡದಾಗಿ ವಿಶ್ವಗುರು ಇತ್ತು ಭಾರತ, ಗುರುಕುಲ ಸಿಸ್ಟಮ್ ಅಲ್ಲಿ ಆ ಒಂದು ಕಾಲದಲ್ಲಿ ಭಾರತ ಒಂದು ದೊಡ್ಡ ಜ್ಞಾನವನ್ನು ಕೊಡ್ತಾ ಇತ್ತು ಅಂತ ಹೇಳಿ ಸುಮ್ನೆ ಏನಂತ ಹೇಳಿದ್ರೆ ಆಕರ್ಷಕವಾದಂತಹ ಪದಗಳನ್ನು ಬಳಸಿ ಇವರು ಹೊಗಳ್ತಾ ಇದ್ದಾರೆ ಹೊರತು ಇದರಿಂದ ಯಾವ ರೀತಿ ಕಾರ್ಯಗತಗೊಳಿಸಬಹುದು ಅದೆಲ್ಲವೂ ಕೂಡ ಇದರಲ್ಲಿ ಏನು ಕೂಡ ಅಂಶ ಅವರು ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಒಮ್ಮೆ ಏನಾದ್ರೆ ಗುರುಕುಲ ಸಿಸ್ಟಮ್ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ ಎನ್ನುವಂತಹ ಒಂದು ಭಯ ಕೂಡ ಈ ಒಂದು ಸರ್ಕಾರಕ್ಕೆ ಇತ್ತು. ಆದುದರಿಂದ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಆ ಒಂದು ಸಿಸ್ಟಮ್ ತರಲಿಕ್ಕೆ ಹೊರಟಿದ್ದಾರೆ. ಮತ್ತೆ ನಿಮ್ಮ ಸಂಘಟನೆಯ ಅಂದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ರಾಜ್ಯ ಮಟ್ಟದ ನಾಯಕಿಯೊಬ್ಬರು ಮಹಿಳೆ ಒಂದು ಆರೋಪವನ್ನು ಮಾಡ್ತಾರೆ ಈ ಶಿಕ್ಷಣ ನೀತಿ ಬಗ್ಗೆ. ಏನದು ಸನಾತನವಾದ ಮನುವಾದವನ್ನು ಶಿಕ್ಷಣ ನೀತಿಯ ಮೂಲಕ ನಮ್ಮ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಏನದು, ಯಾವ ರೀತಿಯ ಸನಾತನವಾದವನ್ನು ಈ ಒಂದು ಶಿಕ್ಷಣ ನೀತಿಯ ಪ್ರಕಾರ ಹೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಸನಾತನವಾದ ಯಾವ ರೀತಿ ಹೇರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಮೊದಲನೇದಾಗಿ ಹೇಳಿದ್ದೆ, ಬೌದ್ಧ ಮತ್ತು ಜೈನ್ ಧರ್ಮದ ಒಂದು ಉಗಮ ಯಾವ ರೀತಿ ಆಯ್ತು ಅದರ ಒಂದು ಇತಿಹಾಸವನ್ನು ತೆಗೆದಾಕಿದ್ದಾರೆ. ಮತ್ತೆ 397 ಮುಸಲ್ಮಾನ ಯೋಧರು ಯಾರೆಲ್ಲ ಒಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಇತ್ತೀಚೆಗೆ ಎಲ್ಲರೂ ಕೂಡ ಓದಿರ್ಬಹುದು, ಒಂದು ಮಾಧ್ಯಮದಲ್ಲಿ ಬಂದಿತ್ತು. ಇವರ ಒಂದು ಇತಿಹಾಸವು ಕೂಡ ಮಲಬಾರ್ ಪ್ರಾಂತ್ಯದಲ್ಲಿ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಹೋರಾಡಿ ಈ ದೇಶಕ್ಕಾಗಿ ಜೀವವನ್ನು ಕೊಟ್ಟಿರುವಂತಹ ಈ ಒಂದು ಯೋಧರ ಇತಿಹಾಸವನ್ನು ಕೂಡ ತೆಗೆದಾಕಿದ್ದಾರೆ. ಮಧ್ಯಯುಗದ ಹಲವಾರು ವಿಚಾರಗಳು ನಾವು ಈಗ ಕರ್ನಾಟಕದಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ನಾವು ಒಂದು ಸುತ್ತಲಿಕ್ಕೆ ಹೋದಾಗ ಪ್ರವಾಸೋದ್ಯಮ ಒಂದು ಇಲಾಖೆಯಲ್ಲಿ ನಾವು ನೋಡುವಾಗ ಹೆಚ್ಚಾಗಿ ನಮ್ಗೆ ಮಧ್ಯಯುಗದ ಒಂದು ಕೊಡುಗೆ ಜಾಸ್ತಿ ಇದೆ. ಕುತುಬ್ ಮಿನಾರ್ ಆಗಿರಬಹುದು, ತಾಜ್ ಮಹಲ್ ಆಗಿರಬಹುದು, ಕೆಂಪು ಕೋಟೆ ಆಗಿರಬಹುದು, ಎಲ್ಲವೂ ಕೂಡ ಅವರ ಯಾರ ಕೊಡುಗೆ ಅಂತ ಹೇಳಿ ನಾವು ಸವಿಸ್ತಾರವಾಗಿ ನಾವು ಸ್ಟಡಿ ಮಾಡಿದ್ರೆ ನಮ್ಗೆ ಇತಿಹಾಸ ಗೊತ್ತಾಗುತ್ತೆ. ಆದ್ರೆ ಆ ಒಂದು ಇತಿಹಾಸವನ್ನು ತೆಗೆದು ಹಾಕುವಂತಹ ಒಂದು ಪ್ರಯತ್ನ ಈ ಒಂದು ಶಿಕ್ಷಣ ನೀತಿಯ ಮೂಲಕ ನಡೀತಾ ಇದೆ. ನಮಗೆ ಒಂದು ಆಧುನಿಕ ಇತಿಹಾಸ ಮತ್ತೆ ಒಂದು ಹಿಂದಿನ ಇತಿಹಾಸ ಏನಿತ್ತು ಅದನ್ನು ಕೂಡ ಇಲ್ಲಿ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಿಂದಿನ ಇತಿಹಾಸ ಏನಂತ ಹೇಳಿದ್ರೆ ಒಂದು ಚರಕ, ಆರ್ಯಭಟ್ಟ ಇಂಥವರನ್ನು ಆದರ್ಶ ವ್ಯಕ್ತಿಗಳಾಗಿ ಮಾರ್ಪಾಡು ಮಾಡಿದ್ದಾರೆ. ಇಲ್ಲಿ ಬುದ್ಧನ ಒಂದು ವಿಚಾರ ಅಲ್ಲಿ ಇಲ್ಲ. ಬುದ್ಧನನ್ನು ನಾವು ಇಲ್ಲಿ ಒಂದು ಕೇಂದ್ರ ಬಿಂದುವಾಗಿ ನೋಡ್ಬೇಕು. ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನೋಡ್ಬೇಕಾದ್ರೆ ಒಂದು ಬುದ್ಧ, ಜೈನ
ಇವರ ವಿಚಾರ ಇಲ್ಲಿ ಜಾಸ್ತಿ ಅವರು ಫೋಕಸ್ ಮಾಡಲಿಲ್ಲ. ಇವರು ಮಾಡಿದ್ದು ಚರಕನ ವಿಚಾರ. ಎಲ್ಲವೂ ಕೂಡ ನೋಡುವಾಗ ಒಂದು ಬ್ರಾಹ್ಮಣವಾದ ಏನು ಸಂಸ್ಕೃತ್ ಲ್ಯಾಂಗ್ವೇಜ್ ಆಗಿರಬಹುದು, ಈ ಒಂದು ಇತಿಹಾಸವನ್ನು ತೆಗೆದುಹಾಕಿರುವಂತದ್ದಾಗಿರಬಹುದು, ಮಧ್ಯಯುಗದ ಇತಿಹಾಸವನ್ನು ತೆಗೆದುಹಾಕಿರುವಂತೆ ಎಲ್ಲವೂ ಕೂಡ ನೋಡುವಾಗ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಈ ಒಂದು ಯಾವ ರೀತಿ ಹಿಂದುತ್ವ ಅಥವಾ ಸನಾತನವಾದ ಅಥವಾ ಬ್ರಾಹ್ಮಣವಾದ ವೈದಿಕತೆ ಹೇರಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇದನ್ನ ಒಟ್ಟು ಶಿಕ್ಷಣ ನೀತಿಯನ್ನೇ ಖಾಸಗೀಕರಣ ಮಾಡ್ತಾರೆ ಅನ್ನೋದು ಒಂದು ಆರೋಪವನ್ನು ನೀವು ಮಾಡ್ತಾ ಇದ್ದೀರಿ ಈ NEP-ನ ವಿರೋಧಿಸುವಂತ ಸಂದರ್ಭದಲ್ಲಿ. ಈ ಖಾಸಗೀಕರಣದ ಪ್ರಮಾಣ ಹೇಗೆ, ಅದರ ಸ್ವರೂಪ ಹೇಗಿದೆ? ಎಸ್, ಒಳ್ಳೆ ಪ್ರಶ್ನೆ ಸರ್. ಖಾಸಗೀಕರಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ಬೇಸಿಕ್ ನಾವು ಮೂಲವಾಗಿ ನಾವು ನೋಡುವ ಫಸ್ಟ್ ಒಂದು ಪ್ರೀ KG ಸಿಸ್ಟಮ್ ಅಂದ್ರೆ ಕಿರಿಯ ಪ್ರಾಥಮಿಕ ಅಂತ ಹೇಳಿ ಒಂದು ಆ ಒಂದು ಲೆವೆಲ್ ಅಲ್ಲಿ ಮೂರು ವರ್ಷದಿಂದ ಮೂರು ವರ್ಷದಲ್ಲಿ ಇರುವಂತಹ ಮಗು ಡೈರೆಕ್ಟ್ ಶಾಲೆಗೆ ಸೇರಿಸಬೇಕು ಅಂತ ಹೇಳಿ ಈ ಒಂದು ಶಿಕ್ಷಣ ನೀತಿ ಹೇಳುತ್ತೆ. ಅಲ್ಲಿಂದ ಒಂದು 5 ವರ್ಷ ತನಕ ಒಂದು 5+3+3+5+3+3+4 ಅಂತ ಇದೆ ಸಿಸ್ಟಮ್. ಮೊದಲನೆಯ 5 ವರ್ಷ ಕನ್ನಡ ಕಡ್ಡಾಯ ಅಂತ ಹೇಳಿ ಒಂದು ಅಂಶ ಬರುತ್ತೆ ನೀತಿಯಲ್ಲಿ. ಆದರೆ ಆ ಕನ್ನಡ ಕಡ್ಡಾಯ ಇರುವಂತದ್ದು ಸರ್ಕಾರಿ ಶಾಲೆಗಳಿಗೆ ಮಾತ್ರ. ಸರ್ಕಾರಿ ಶಾಲೆಗಳಿಗೆ ಮಾತ್ರ ಕನ್ನಡ ಕಡ್ಡಾಯ ಮಾಡಿದ್ರೆ, ಇದರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನ್ ಮಾಡ್ತವೆ, ನಮ್ಮಲ್ಲಿ ಕನ್ನಡ ಕಡ್ಡಾಯ ಇಲ್ಲ ಅಂತೇಳಿ ಅವರು ಅಲ್ಲಿ ಒಂದು ಶಾಲೆಯನ್ನು ತೆರಿಬಹುದು. ಅವಾಗ ಈ ಒಂದು ಶಿಕ್ಷಣ ನೀತಿಯಿಂದ, ಈ ಒಂದು ಅಂಶದಿಂದ ಖಾಸಗೀಕರಣಕ್ಕೆ ಒತ್ತು ಕೊಡುವಂಥದ್ದು, ಖಾಸಗೀಕರಣಕ್ಕೆ ಪ್ರಾಶಸ್ತ್ಯ ಕೊಡುವಂಥದ್ದು ಆಗುತ್ತೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸೆಕ್ಷನ್ 10.45 ಈ ಒಂದು NEP-ಯ ಸೆಕ್ಷನ್ 10.45 ಹೇಳುತ್ತೆ, ಇಲ್ಲಿ ಇರುವಂತಹ 55 ಸರ್ಕಾರಿ ಶಾಲೆಗಳು ಕಾಲೇಜ್ಗಳಿದ್ದಾವೆ ಅದೆಲ್ಲವನ್ನೂ ಕೂಡ ನಾವು ಕ್ಲಸ್ಟರ್ ಮಾಡ್ತಾ ಇದ್ದೀವಿ, ಒಂದು ಕಡೆ ಮಾಡಿ 12,000 ಕಾಲೇಜಿಗೆ ಇಳಿಸ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, 55,000 ಕಾಲೇಜ್ಗಳು 12,000 ಕಾಲೇಜ್ಗಳಾದಾಗ ಒಂದು ಕಾಲೇಜಿಗೆ 3,000 ವಿದ್ಯಾರ್ಥಿಗಳನ್ನು ನಾವು ಸೇರಿಸಬಹುದು ಅಂತ ಹೇಳಿ ಆ ಒಂದು ಅಂಶ ಹೇಳುತ್ತೆ. ಅದರಲ್ಲಿ ನಾವು ಒಂದು ಪ್ರಾಯೋಗಿಕವಾಗಿ ಚಿಂತೆ ಮಾಡೋಣ. ಭಾರತ ಎನ್ನುವಂಥದ್ದು ಏನು ದೊಡ್ಡ ನಗರಗಳ ದೇಶ ಅಲ್ಲ. ಇಲ್ಲಿ ಗ್ರಾಮಗಳಿಂದ ಹಳ್ಳಿಗಳಿಂದ ಕೂಡಿರುವಂತಹ ಒಂದು ದೇಶ. ಈ ಒಂದು ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇದನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ? ಒಂದು ಸಿಟಿಯಲ್ಲಿ, ಒಂದು ದೊಡ್ಡ ಊರಲ್ಲಿ ಒಂದು ಕಾಲೇಜ್ ಮಾಡಿ ಬೇರೆ ಹಳ್ಳಿಗಳಲ್ಲಿ ಕಾಲೇಜ್ ಮಾಡದೇ ಇರುವಾಗ ಆ ಹಳ್ಳಿಯ ಜನರು, ವಿಶೇಷವಾಗಿ ಮಹಿಳೆಯರಾಗಿರ್ಬಹುದು, ಅವರಿಗೆ ಎಲ್ಲಿಗೆ ಸೇರಿಸಬೇಕು? ಪೋಷಕರು ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಹುಡುಕ್ತಾರೆ. ಅವರ ಮನೆಯ ಹತ್ತಿರ ಇರಬಹುದು ಅಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಡುಕ್ತಾರೆ. ಮತ್ತೆ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಈ ಒಂದು ಶಿಕ್ಷಣ ನೀತಿಯಲ್ಲಿ ಯಾವ ರೀತಿ ಈಗ ಯೂನಿವರ್ಸಿಟಿ ಇತ್ತಲ್ಲ, ಒಂದು ಯೂನಿವರ್ಸಿಟಿಯಲ್ಲಿ ಹಲವಾರು ಕಾಲೇಜ್ಗಳು ಬರ್ತಾ ಇತ್ತು. ಆದ್ರೆ ಈ ಒಂದು ನೀತಿಯಲ್ಲಿ ಹೇಳ್ತಾರೆ, ಒಂದು ಕಾಲೇಜು ಒಂದು ಯೂನಿವರ್ಸಿಟಿ, ಒಂದು ಕಾಲೇಜಿಗೆ ಎಲ್ಲಾ ಅಧಿಕಾರ ಇರುತ್ತೆ, ಸಿಲೆಬಸ್ ಕೂಡ ಅವರೇ ತಯಾರು ಮಾಡ್ತಾರೆ, ಎಲ್ಲಾ ಅಧಿಕಾರವನ್ನು ಶಾಲೆ ಆ ಒಂದು ಕಾಲೇಜಿನ ಸಂಸ್ಥೆಗೆ ಕೊಡ್ತಾರೆ. ಅಂದ್ರೆ ಅವರು ಫೀಸ್ ಇದ್ದು ಕೂಡ ಅಲ್ಲಿ ಲಿಮಿಟ್ ಇಲ್ಲ, ಎಷ್ಟಾದ್ರೆ ಫೀಸ್ ಕೂಡ ಅವರು ಪಡಿಬಹುದು. ಇತ್ತೀಚೆಗೆ ಒಂದು ನ್ಯೂಸ್ ಅಲ್ಲಿ ಕೂಡ ನೀವು ನೋಡಿರಬಹುದು, ಹೊಸ ಶಿಕ್ಷಣ ನೀತಿಯ ನೆಪ ಹೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಹಣವನ್ನು ಪೀಕಿಸ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಇನ್ನು ಒಂದು ಫಸ್ಟ್ ಸ್ಟೆಪ್ ಅದು ನಾವು ಹೇಳ್ತಾ ಇರೋದು. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಶಿಕ್ಷಣವನ್ನು ಈ ಒಂದು ಪ್ರೀ KG-ಯಿಂದ ಹಿಡಿದು ಡಿಗ್ರಿಯವರೆಗೂ ಕೂಡ ಈ ಒಂದು ಖಾಸಗೀಕರಣವನ್ನು ನಡೆಯುತ್ತೆ. ಇದರಿಂದ ಏನಾಗುತ್ತೆ, ಇದರಿಂದ ಬಡ ಮತ್ತು ಶ್ರೀಮಂತ ಎನ್ನುವಂತಹ ಒಂದು ಮಧ್ಯೆ ಏನಾಗುತ್ತೆ, ತಾರತಮ್ಯ ಆಗುತ್ತೆ. ಮತ್ತೆ ನಾವು ಎಲ್ಲಿ ಕೊಂಡೊಯ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಂಡೈರೆಕ್ಟ್ ಆಗಿ ಯಾವ ರೀತಿ ಹಿಂದಿನ ಕಾಲದಲ್ಲಿ ಯಾರಿಗೆ ಶಿಕ್ಷಣ ಸಾಮಾಜಿಕವಾಗಿ ಹಿಂದುಳಿದಂತಹವರಿಗೆ ಯಾವ ರೀತಿ ಶಿಕ್ಷಣದಿಂದ ವಂಚಿಸಲಾಗ್ತಾ ಇತ್ತು, ಇದು ಮಾಡರ್ನ್ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಮನುವಾದವನ್ನು ಇಲ್ಲಿ ಹೇರ್ತಾ ಇದ್ದಾರೆ ಎನ್ನುವಂಥದ್ದು. ಖಾಸಗೀಕರಣದ ಒಂದು ಹಿಂದುತ್ವದ ಗುರಾಣಿಯಲ್ಲಿ ಖಾಸಗೀಕರಣ ಒಂದು ಕಾರ್ಯಾಚರಿಸ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬಹುದು. ಹಾಗೆ ದೇಶಭಕ್ತಿಯನ್ನ ಗುತ್ತಿಗೆ ತಗೊಂಡ ರೀತಿಯಲ್ಲಿ ಆಡ್ತಾ ಇರುವಂತಹ ಈ BJPಗರು, ಇವರ ನೇತೃತ್ವದಲ್ಲಿ ನಡೆತಾ ಇರುವಂತಹ ಸರ್ಕಾರ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಹೆಸರಿನಲ್ಲಿ ಸಂಗೊಳ್ಳಿ ರಾಯಣ್ಣ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ, ಈ ರೀತಿಯಾದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಅಥವಾ ಅವರ ಒಂದು ಜೀವನ ಚರಿತ್ರೆಯನ್ನು ಪಠ್ಯಕ್ರಮಗಳಿಂದ ಹೊರಗಡೆ ಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಇದು ನಿಜವಾ ಸುಳ್ಳ? ಖಂಡಿತವಾಗಿಯೂ ಈ ಒಂದು ಶಿಕ್ಷಣ ನೀತಿಯ ಮುನ್ನೋಟ ಏನಿದೆ, ಮುನ್ನೋಟ ಫಸ್ಟ್ ಹೇಳುತ್ತೆ ಕೇಂದ್ರೀಕೃತ ಶಿಕ್ಷಣ ವ್ಯವಸ್ಥೆ
ಕೇಂದ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಯಾವ ಸಿಲೆಬಸ್ ತಯಾರು ಮಾಡಬೇಕು ಅಂತೇಳಿ ಒಂದು ಫ್ರೇಮ್ ವರ್ಕ್ ಯಾರು ಮಾಡ್ತಾರೆ, ಈ ಒಂದು ಏನು NEP ಅಲ್ಲಿ ಹೇಳುತ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಅದು ಬರುತ್ತೆ. ಅವಾಗ ಏನಾಗುತ್ತೆ, ಪ್ರಾದೇಶಿಕತೆಯಲ್ಲಿ ನಮ್ಮ ಒಂದು ಪ್ರದೇಶದಲ್ಲಿ ನಾವು ನೋಡುವಾಗ ನಮ್ಮ ರಾಣಿ ಅಬ್ಬಕ್ಕ ಆಗಿರಬಹುದು, ಕೆಂಪೇಗೌಡ ಆಗಿರಬಹುದು, ಹಲವಾರು ಇಲ್ಲಿ ಏನು ನಮ್ಮ ನಾಡಿನ ಹಲವಾರು ಹೋರಾಟಗಾರರು ಯಾರೆಲ್ಲ ಇದ್ದಾರೆ, ಅವರನ್ನು ಯಾರು ಈ ಒಂದು ಗುಜರಾತಿಗಳು ಈ ಒಂದು ದೆಹಲಿಯಲ್ಲಿ ಕೂತು ಆಳ್ತಾ ಇರುವಂತವರು ಯಾವ ರೀತಿ ಇವರನ್ನು ಇತಿಹಾಸದಲ್ಲಿ ಪರಿಗಣಿಸ್ತಾರೆ? ಇವರನ್ನೆಲ್ಲ ಇವರ ಇತಿಹಾಸವನ್ನು ತೆಗೆದುಹಾಕಿ ಸಾವರ್ಕರ್ನ ಇತಿಹಾಸ, ಗೋಡ್ಸೆಯ ಇತಿಹಾಸ, ಇಂಥವರ ಇತಿಹಾಸವನ್ನು ಮುಂದಿನ ದಿನಗಳಲ್ಲಿ ಹೇರ್ತಾರೆ. ಅಂದ್ರೆ ನಾಳೆ ದಿವಸ ಇವರ ಶಿಕ್ಷಣ ನೀತಿನಲ್ಲಿ ಮಹಾತ್ಮ ಗಾಂಧಿಯವನ್ನ ಕೊಂದಂತಹ ಗೋಡ್ಸೆ ಮಹಾವೀರ, ಮಹಾತ್ಮ ಗಾಂಧಿ ಈ ದೇಶವನ್ನ ಡಿವೈಡ್ ಮಾಡಿದ ದೇಶದ್ರೋಹಿ ಅಂತ ಚಿತ್ರಣ ಮಾಡಿದ್ರು ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಹೌದು ಹೌದು, ಖಂಡಿತವಾಗಿ. ಹಾಗೆ ಇನ್ನ ಕೊನೆ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಸಂವಿಧಾನದತ್ತವಾದಂತಹ 14ನೇ ವಯಸ್ಸಿನವರೆಗೂ ಕೂಡ ಕಡ್ಡಾಯ ಶಿಕ್ಷಣ, ಉಚಿತ ಶಿಕ್ಷಣ ಕೊಡಬೇಕು ಅನ್ನೋಂಥದ್ದು ಸಂವಿಧಾನ ಬೋಧನೆ ಮಾಡುವಂಥದ್ದು. ಈಗ ಸಂವಿಧಾನದ ಅನುಚ್ಛೇದ 21A ಮತ್ತು 45ರ ಪ್ರಸ್ತಾಪ ಅದೇನಿದೆ ಅದನ್ನು ಸಂಪೂರ್ಣವಾಗಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಕೈ ಬಿಟ್ಟಿದ್ದಾರೆ. ಆ ರೀತಿ ಉಚಿತವಾದ ಮತ್ತು ಕಡ್ಡಾಯವಾದಂಥ ಶಿಕ್ಷಣದ ಬಗ್ಗೆ ಉಲ್ಲೇಖನೇ ಇಲ್ಲ ಅನ್ನೋಂಥದ್ದೇ. ಇದ್ರ ಬಗ್ಗೆ ಏನು ವಿಷಯ, ಸತ್ಯನಾ ಸುಳ್ಳ? ಹೌದು ಹೌದು ಸರ್, ಇದು ಸತ್ಯ. ಯಾಕಂತ ಹೇಳಿದ್ರೆ ಈ ಒಂದು ಶಿಕ್ಷಣ ನೀತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಅಮೆರಿಕ ಮಾಡ್ತೀವಿ, ನಾವು ಜಪಾನ್ ಮಾಡ್ತೀವಿ, ನಾವು ಯುರೋಪ್ ಶಿಕ್ಷಣ ನೀತಿಯನ್ನು ನಾವು ಅಳವಡಿಸ್ಕೊಡ್ತಾ ಇದ್ದೀವಿ. ಇಂತಹ ಒಂದು ಚಿತ್ರೀಕರಣ ಅಥವಾ ಒಂದು ಆಕರ್ಷಕವಾದಂತಹ ಪದಗಳು ನಮ್ಗೆ ಕೇಳಲಿಕ್ಕೆ ಸಿಗ್ತವೆ. ಒಂದು ವೇಳೆ ನಾವೇನಾದ್ರೆ ಏನೂ ಇಲ್ಲದೆ ಡೈರೆಕ್ಟ್ ಆಗಿ ಒಂದು NEP ಒಂದು ಡ್ರಾಫ್ಟ್ ತಗೊಂಡು ಓದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನೋ ದೊಡ್ಡ ಒಂದು ಸಾಧನೆ ಮಾಡಬಹುದು ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಆದ್ರೆ ಆಳವಾಗಿ ಇದರ ಅಧ್ಯಯನ ನಡೆಸಿದಾಗ ವಾಸ್ತವೀಯತೆನೇ ಇಲ್ಲ ಇದರಲ್ಲಿ. ಭಾರತದಲ್ಲಿರುವಂತಹ ಸಾಮಾಜಿಕ ವ್ಯವಸ್ಥೆ ನಾವು ಇಲ್ಲಿ ಈವರೆಗೂ ಕೂಡ ಹಳ್ಳಿಗಳಲ್ಲಿಯೂ ಕೂಡ ಕೆಲವೊಂದು ನಾವು ಒಂದು ಏನು ನ್ಯೂಸ್ ಎಲ್ಲ ನಾವು ಓದ್ತೀವಿ, ಅಲ್ಲಿ ದಲಿತರಿಗೆ ಏನು ಅವಕಾಶ ಇಲ್ಲ, ಕೆಲವೊಂದು ಸ್ಕೂಲ್ಗಳಲ್ಲಿ ಒಂದು ತಾರತಮ್ಯ, ಇಂತಹ ಒಂದು ವಿಚಾರಗಳು ನಾವು ಓದ್ತೀವಿ. ಆದ್ರೆ ಸಮಾನತೆ ಯಾವ ರೀತಿ ತರ್ತೀವಿ? ಇಕ್ವಿಟಿ ಅಂತ ಹೇಳ್ತಾರೆ, ಈಕ್ವಾಲಿಟಿ ಬಗ್ಗೆ ಮಾತಾಡಲ್ಲ. ಇಕ್ವಿಟಿ ಅಂದ್ರೆ ಎಲ್ರಿಗೂ ಕೂಡ ಒಂದು ಏನು ಮಾರ್ಜಿನಲೈಸ್ಡ್, ಅಂದ್ರೆ ಬಡವರು ಶ್ರೀಮಂತರು ಒಂದೇ ಶಿಕ್ಷಣ ಅಂತ ಹೇಳ್ತಾರೆ. ಆದ್ರೆ ಈಕ್ವಾಲಿಟಿ ಬಗ್ಗೆ ಈ ಒಂದು ಶಿಕ್ಷಣ ನೀತಿ ಮಾತಾಡುವುದಿಲ್ಲ. ಅದು ಬಹಳ ಒಂದು ಗಂಭೀರವಾದಂತ. ತಾವು ಹೇಳಿದ ಹಾಗೆ 14 ವರ್ಷದ ತನಕ ಇರುವಂತಹ ಏನು ಎಲ್ರಿಗೂ ಕೂಡ ಕಡ್ಡಾಯ ಶಿಕ್ಷಣ, ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಮೂಲ ಸಂವಿಧಾನದಲ್ಲಿ ಇರುವಂತಹ ಅಂಶ, ಇದನ್ನೇ ಕೋಠಾರಿ ಆಯೋಗವು ಕೂಡ ಒತ್ತಿ ಹೇಳಿತ್ತು. ಆ ಒಂದು ಸಂದರ್ಭದಲ್ಲಿ 1966ರಲ್ಲಿ ಒಂದು ರಿಪೋರ್ಟ್ ಮಾಡಿ ಹೇಳಿತ್ತು, 14 ವರ್ಷ ತನಕ ನಾವು ಏನ್ ಮಾಡ್ಬೇಕು, ಸರ್ಕಾರದಿಂದ ಉಚಿತ ಶಿಕ್ಷಣ ಕೊಡಬೇಕು ಅಂತ ಹೇಳಿ. ಆದ್ರೆ ಈವರೆಗೂ ಕೂಡ ಅದು ಜಾರಿಗೊಳಿಸ್ಲಿಕ್ಕೆ ಕಾಂಗ್ರೆಸ್ ಇಂದನೂ ಕೂಡ ಸಾಧ್ಯ ಆಗ್ಲಿಲ್ಲ. ಈ ಒಂದು ಈಗ ಅಸ್ತಿತ್ವದಲ್ಲಿರುವಂತಹ ಬಿಜೆಪಿಗೂ ಕೂಡ ಅದು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿಯೂ ಕೂಡ ಈ ಒಂದು ಕನಸನ್ನು ಹುಸಿಗೊಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು. ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮುಂದಿನ ನಿಮ್ಮ ಹೆಜ್ಜೆ ಏನು? ಮತ್ತು ಈ ಹೋರಾಟದಲ್ಲಿ ನೀವು ಈಗಾಗಲೇ ಏನೆಲ್ಲ ಮಾಡಿದ್ದೀರಿ? ಯಾವ್ಯಾವ ರಾಜಕಾರಣಿಗಳನ್ನ ಭೇಟಿಯಾದ್ರಿ, ಯಾವ್ಯಾವ ವಿದ್ಯಾರ್ಥಿ ಸಂಘಟನೆಗಳನ್ನ ಜೊತೆಗೂಡಿಸ್ಕೊತಾ ಇದ್ದೀರಾ? ಈ ಒಂದು ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಅಂತ ಸರ್ಕಾರವೇ ಹೇಳಿಬಿಡ್ತು. ಮಾಡಿದ ಮೇಲೆ ವಿರೋಧ ಪಕ್ಷದವ್ರನ್ನ ಚರ್ಚೆಗೆ ಈಗ ಕರೆದಿದ್ದಾರೆ. ನಾನು ಇಂಥ ಚರ್ಚೆಗೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯನವ್ರು ಲೆಟರ್ ಬರೆದಿದ್ದಾರೆ. ನಿಮ್ಮ ಈಗ ಏನು ತಯಾರಿಗಳು ಹೇಗೆ ನಡೀತಿದ್ದಾವೆ? ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಿ? ಯಾವ ಪಕ್ಷಗಳನ್ನು ನೀವು ಅಪ್ರೋಚ್ ಮಾಡಿದ್ದೀರಿ? ಒಟ್ಟು ನಿಮ್ಮ ಚಳುವಳಿಯ ಒಂದು ಸ್ವರೂಪ ಹೇಗೆ ಅನ್ನೋದು ಒಂದು ಸಣ್ಣ ಪರಿಚಯ ಮಾಡಿಕೊಟ್ಬಿಡಿ. 2016ರಲ್ಲಿ ಸುಬ್ರಹ್ಮಣ್ಯನ್ ವರದಿ, ಇವರ ಒಂದು ವರದಿ ಬಂದಿತ್ತು ಹೊಸ ಶಿಕ್ಷಣ ನೀತಿಗೆ. ಅಲ್ಲಿಂದನೇ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಏನ್ ಮಾಡಿತ್ತು, ಇದರಲ್ಲಿರುವಂತಹ ವಿಮರ್ಶಾತ್ಮಕ ಅಥವಾ ಅದರಲ್ಲಿ ಸಲಹೆ ಸೂಚನೆಗಳನ್ನು ಏನೆಲ್ಲ ನೀಡಬೇಕಿತ್ತು 2016ರಲ್ಲಿಯೂ ಕೂಡ ಒಂದು ಶಿಫಾರಸು, ಒಂದು ಕರಡು ಪ್ರತಿ ಇಲ್ಲಿರುವಂತಹ ಒಂದು ಸಂಪನ್ಮೂಲ ಸಚಿವಾಲಯಕ್ಕೆ, ಅಭಿವೃದ್ಧಿ ಸಚಿವಾಲಯಕ್ಕೆ ಕಳಿಸಿತ್ತು. ನಂತರ 2019ರಲ್ಲಿ ಏನು ಕಸ್ತೂರಿ ರಂಗನವರ ನೇತೃತ್ವದಲ್ಲಿ ತಯಾರಾಯ್ತು. ಆ ಕರಡಿಗೆ ಕೂಡ ನಾವು ನಮ್ಮಿಂದ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಎಲ್ಲಿಯೂ ಕೂಡ ನಮ್ಮ ಒಂದೇ ಒಂದು ಅಭಿಪ್ರಾಯಗಳನ್ನು ಕೂಡ ಅವರು ಪರಿಗಣಿಸಲಿಲ್ಲ. ಮೊದಲನೆಯದಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಕೊಟ್ಟಿರುವಂತಹ ಅಭಿಪ್ರಾಯಗಳನ್ನು ಸಾರ್ವಜನಿಕ ವಲಯದಲ್ಲಿ ಕೇಳಿದಾಗನೇ ಕ್ಯಾಂಪಸ್ ಫ್ರಂಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು, ತನ್ನ ನಿಲುವು ಏನಂತ ವ್ಯಕ್ತಪಡಿಸಿತ್ತು.
ತದನಂತರ 2020 ಈ ಜುಲೈ 29 ನಂತರ ಜಾರಿ ಮಾಡ್ಲಿಕ್ಕೆ ಏನು ಹೊರಟಿದ್ರು, ಅಲ್ಲಿಂದನೇ ಕೂಡ ಕ್ಯಾಂಪಸ್ ಫ್ರಂಟ್ ತಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಂದು ಅಧಿಕಾರಿಗಳ ಮೂಲಕ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಕೂಡ ಸಲ್ಲಿಸಿತ್ತು. ಇದರಲ್ಲಿ ಇಂತಹ ಒಂದು ಅಂಶಗಳಿದ್ದಾವೆ, ಇದನ್ನು ಕೂಡ ಈ ಒಂದು ಶಿಕ್ಷಣ ನೀತಿ ತರಾತುರಿಯಲ್ಲಿ ಜಾರಿ ಮಾಡಬೇಡಿ ಅಂತ ಹೇಳಿ ಆ ಒಂದು ಒಂದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆಯ ನಂತರ ಯಾವುದೇ ನಮ್ಮ ಮಾತಿಗೆ ಪರಿಗಣಿಸದೇ ಇದ್ದಾಗ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಶಿಕ್ಷಣ ಸಚಿವರ ಮನೆಗೂ ಕೂಡ ನಾವು ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡಿದ್ವಿ, ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅಲ್ಲಿಂದ ಈ ಒಂದು ವಿಚಾರ ಚರ್ಚೆಗೆ ಬಂತು. ನಾವು ಅದನ್ನು ಮಾಡಿದ ನಂತರ ಇಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಯವರೆಗೂ ಯಾರು ಕೂಡ ಈ ಒಂದು ವಿಚಾರದಲ್ಲಿ ಮಾತಾಡ್ತಾನೆ ಇರಲಿಲ್ಲ. ಅಂದ್ರೆ ಕೆಲವೊಬ್ರು ಸ್ಟೇಟ್ಮೆಂಟ್ ಗೆ ಮಾತ್ರ ಸೀಮಿತವಾಗಿದ್ರು. ಈಗ ಇತ್ತೀಚೆಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು, ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ನಂತರ ಏನಾಯ್ತು, ಯೂನಿವರ್ಸಿಟಿಗಳಿಗೆ ಶಿಕ್ಷಣ ಸಚಿವರು ವಿಸಿಟ್ ಮಾಡಿ ಅಲ್ಲಿ ಈ ಒಂದು NEP 2020 ಉದ್ಘಾಟನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದಾಗ ಮಂಗಳೂರಿನ ಯೂನಿವರ್ಸಿಟಿಗೂ ಕೂಡ ನಾವು ಏನ್ ಮಾಡಿದ್ವಿ, ಮುತ್ತಿಗೆ ಹಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ನಮ್ಮ ಕಾರ್ಯಕರ್ತರು ಕೂಡ ಬಂಧನ ಆಗಿದ್ರು, ನಂತರ ಬಿಡುಗಡೆ ಆದ್ರು. ಈ ಒಂದು ಎಲ್ಲಾ ವಿಚಾರಗಳನ್ನು ನೋಡುವಾಗ ಹೋರಾಟದ ರಂಗದಲ್ಲಿ ನಮ್ಮಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಖಂಡಿತವಾಗಿಯೂ ಅದು ನಾವು ಮಾಡ್ತೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಶಿಕ್ಷಕರಿಗೆ ಏನೆಲ್ಲ ತೊಂದರೆ ಆಗುತ್ತೆ ಇದರಿಂದ, ಉಪನ್ಯಾಸಕರಿಗೆ ಏನೆಲ್ಲ ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ತೊಂದರೆ ಆಗುತ್ತೆ, ಇಂತಹ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಎಲ್ರಿಗೂ ಕೂಡ ಜಾಗೃತಿ ಮೂಡಿಸುವಂತಹ ಇಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ. ನಮ್ಮ ಜಿಲ್ಲಾ ಮತ್ತು ರಾಜ್ಯದ ನಾಯಕರಿಗೂ ಕೂಡ ಒಂದು ಶಿಕ್ಷಣ ತಜ್ಞರು, ಶಿವಸುಂದರ್ ಅಂತವರು ಆಗಿರ್ಬಹುದು, ರಾಚಿಂತನ್ ಅಂತವ್ರು ಆಗಿರ್ಬಹುದು, ಹಲವಾರು ಜನರನ್ನು ಕೂಡ ನಾವು ಏನ್ ಮಾಡಿದ್ವಿ, ಒಂದು ಕಾರ್ಯಾಗಾರವನ್ನು ರಚಿಸಿ ಅಲ್ಲಿ ಇದರ ಬಗ್ಗೆ ನಾಲೆಜ್ ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಎಲ್ಲ ಸಮಗ್ರವಾಗಿ ನಮ್ಮ ವಿದ್ಯಾರ್ಥಿ ನಾಯಕರು ಇದ್ರ ಬಗ್ಗೆ ಎಲ್ಲಾ ಜ್ಞಾನವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರುವಂತಹ ತೊಡಕುಗಳ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿದ್ದಾರೆ. ಈಗ ನಾವು ಸಮಾಜದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ, ಹೋರಾಟವನ್ನು ಕೂಡ ಮಾಡ್ತೀವಿ. ಮುಂದಿನ ಚುನಾವಣೆ ಬರುತ್ತೆ, ಮುಂದಿನ ಚುನಾವಣೆ 2023 ಏನ್ ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಶಿಕ್ಷಣದ ವಿಚಾರ ಚರ್ಚೆಗೆ ಬರುತ್ತೆ. ಚುನಾವಣೆಯಲ್ಲಿ ಈವರೆಗೂ ನಮ್ಮ ದುರಂತ ಹೇಳ್ಬೋದು ಅಥವಾ ದುರಾದೃಷ್ಟ ಅಂತ ಹೇಳ್ಬೋದು, ದೇಶದಲ್ಲಿ ಚುನಾವಣೆ ನಡೆದಾಗ ಶಿಕ್ಷಣ ಮತ್ತು ಆರೋಗ್ಯ ಇದು ಚರ್ಚೆಗೆ ಬರುವುದಿಲ್ಲ. ಬೇರೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅವರು, ವಿರೋಧ ಪಕ್ಷದವರು. ಅವರಿಗೆ ಅದು ಹೇಳಿಕೆ ಕೊಡೋದು, ಇದು ಅವರಿಗೆ ಪ್ರತ್ಯುತ್ತರ ಕೊಡೋದು, ಇದರಲ್ಲೇ ಚುನಾವಣೆ ನಡೆಸ್ತಾರೆ ಹೊರತು ಈ ಒಂದು ಸಾಮಾನ್ಯ ಜನರ ಈ ಒಂದು ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ 2023 ತನಕ ಈ ಒಂದು ಶಿಕ್ಷಣ ನೀತಿಯನ್ನು ಹಿಡಿದುಕೊಂಡು ಬಿಜೆಪಿ ಸರ್ಕಾರ ತರಾತುರಿಯಲ್ಲಿ ಸರ್ವಾಧಿಕಾರ ಧೋರಣೆಯಿಂದ ಜಾರಿ ಮಾಡ್ತಾ ಇದೆ, ಇದರಿಂದ ಆಗುವಂತಹ ಎಲ್ಲಾ ತೊಡಕುಗಳ ಬಗ್ಗೆ, ಎಲ್ಲಾ ತೊಂದರೆಗಳ ಬಗ್ಗೆ ಎಲ್ರಿಗೂ ಜನರಲ್ಲಿ ಜಾಗೃತಿ ಮೂಡಿಸಿ ಒಂದು ಅಜೆಂಡಾವಾಗಿ ಇಲ್ಲಿ ಒಂದು ಕೊಡುತ್ತೆ. ಒಂದು ಚುನಾವಣೆಗೆ ಪೊಲಿಟಿಕಲ್ ಅಜೆಂಡಾ ಆಗುತ್ತೆ ಈ ಒಂದು ಶಿಕ್ಷಣ ಎನ್ನುವಂಥದ್ದು. ಆ ಒಂದು ಮಟ್ಟದಲ್ಲಿ ನಾವು ನಮ್ಮ ಹೋರಾಟವನ್ನು ರೂಪಿಸ್ತೀವಿ. ಯಾವ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರುತ್ತೆ ಈ ಒಂದು ನೀತಿಯನ್ನು ಇಲ್ಲಿಂದ ತೆಗೆದುಹಾಕಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇರುತ್ತೆ. ಓಕೆ, ಧನ್ಯವಾದಗಳು ಸರ್ಫರಾಜ್. ಭಾಳ ಅಂದರೆ ಒಟ್ಟು ಶಿಕ್ಷಣ ನೀತಿಯ ವರದಿ ಇದೆ, 486 ಪುಟಗಳ ವರದಿ, ಅದನ್ನೇ ಸಂಪೂರ್ಣವಾಗಿ ತಿಳಿಸ್ಕೊಡುವಂತಹ ಒಂದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಬಹುಶಃ ಆ ವರದಿಯನ್ನು ಓದೋದಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರೋರು ಶಿಕ್ಷಣ ನೀತಿ ಈ ದೇಶದ ಭವಿಷ್ಯಕ್ಕೆ ಎಷ್ಟು ಮಾರಕ ಆಗಿದೆ, ಎಷ್ಟು ಅಸಮಾನತೆಯನ್ನು ಅದು ಸೃಷ್ಟಿ ಮಾಡಿಸಿಕೊಂಡಿದೆ, ಹಣವಂತರು ಮತ್ತು ಬಡವರ ನಡುವೆ ಎಷ್ಟು ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡೋಕೆ ಹೊರಟಿದೆ, ಮತ್ತು ಒಟ್ಟಾರೆಯಾಗಿ ದೇಶದ ಭವಿಷ್ಯಕ್ಕೆ ಅದೆಷ್ಟು ಮಾರಕ ಅನ್ನೋದು ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ನ್ಯೂಸ್ 14ನ ಪರವಾಗಿ ಮತ್ತು ನಮ್ಮ ಎಲ್ಲ ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತಮಗೂ ಧನ್ಯವಾದಗಳು.